ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2024 ಅಪ್ಡೇಟ್ಗೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET 2024 ವಿದ್ಯಾರ್ಥಿಗಳಿಗೆ ಈ ವರ್ಷ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ಕೊಡ್ತೀನಿ. ನಾನು ಕೊಡುವಂತಹ ಇನ್ಸ್ಟ್ರಕ್ಷನ್ಸು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಮಧ್ಯದಲ್ಲಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೋರ್ ನಂಬರ್ ಆಫ್ ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಒಂದೇ ಒಂದು ಲೈಕನ್ನು ಮಾಡಿ. ನೋಡಿ, KCET 2024 ಸ್ಟೂಡೆಂಟ್ಸ್ ಈ ವರ್ಷ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸ್ಗಳು ಈ ಒಂದು ತಪ್ಪನ್ನಾದರೆ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾನು ಈಗಾಗಲೇ ತಮ್ನೇಲಲ್ಲಿ ಬರೆದಿದ್ದೀನಿ. ಏನು ಆ ಒಂದು ತಪ್ಪು ಅಂತ ಅಂದ್ರೆ, ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಕಮೆಂಟ್ಸನ್ನು ಮಾಡ್ತಿದ್ದಾರೆ. ಏನು ಸರ್, ಈ ವರ್ಷ ಈ ಒಂದು KCET 2024 ಕೌನ್ಸಿಲಿಂಗ್ ಇಷ್ಟು ಲೇಟ್ ಆಗ್ತಿದೆ ಅಲ್ವಾ ಸರ್? ಕಾಲೇಜಸ್ಗಳು ಜಾಯ್ನ್ ಆಗೋದು ಲೇಟ್ ಆಗುತ್ತೆ. ಕೌನ್ಸಿಲಿಂಗ್ ಮೂಲಕ ಹೋದರೆ ಕಾಲೇಜಸ್ ಜಾಯ್ನ್ ಆಗೋದು ಲೇಟ್ ಆಗುತ್ತಲ್ವಾ ಸರ್? ನಾನು ಹಾಗಾಗಿ ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಹೇಳ್ತಿದ್ದಾರೆ. ಅಂತಹ ಸ್ಟೂಡೆಂಟ್ಸ್ಗಳಲ್ಲಿ ಮಾಡುವಂತಹ ಒಂದು ರಿಕ್ವೆಸ್ಟು, ದಯವಿಟ್ಟು ಯಾರೂ ಈ ಒಂದು ತಪ್ಪನ್ನಾದರೆ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ತುಂಬ ಜನ ಕಮೆಂಟ್ಸನ್ನು ಮಾಡ್ತಿದ್ರು, ಇನ್ಸ್ಟಾಗ್ರಾಮಲ್ಲಿ ಮೆಸೇಜನ್ನು ಮಾಡ್ತಿದ್ರು, ಸರ್ ನಾನು ಮ್ಯಾನೇಜ್ಮೆಂಟಲ್ಲಿ ಜಾಯ್ನ್ ಆಗಿಬಿಡಲ ಏನು ಅಂತ ಹೇಳಿಬಿಟ್ಟು. ಯಾರೂ ಸಹ ಆ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಈಗ ಕೌನ್ಸಿಲಿಂಗ್ ಎಷ್ಟೇ ಲೇಟ್ ಆದ್ರೂ ಸಹ ನಿಮ್ಮ ಒಂದು ಅಕಾಡೆಮಿಕ್ ಇಯರ್ಗಾದರೆ ಏನೂ ತೊಂದರೆ ಆಗೋದಿಲ್ಲ. ನಿಮಗೆ ಸಿಲೆಬಸನ್ನು ಕಂಪ್ಲೀಟ್ ಮಾಡಿಕೊಡ್ತಾರೆ, ಪ್ರತಿಯೊಂದೂ ಸಹ ಕರೆಕ್ಟ್ ಇರುತ್ತೆ. ಆದಷ್ಟು KCET ಕೌನ್ಸಿಲಿಂಗ್ ಮೂಲಕನೇ ಸಹ ಹೋಗಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳಿಗೆ ರ್ಯಾಂಕಿಂಗ್ ಚೆನ್ನಾಗಿ ಬಂದಿದ್ರು ಸಹ ಮ್ಯಾನೇಜ್ಮೆಂಟಲ್ಲಿ ಹೋಗಿ ಜಾಯ್ನ್ ಆಗ್ತಿದ್ದಾರೆ. ನೀವು ಮ್ಯಾನೇಜ್ಮೆಂಟಲ್ಲಿ ಹೋದರೆ ನಿಮಗೆ ನೋಡಿ ಈಗ ಫೀಸೂ ಸಹ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ್ಯಂಡ್ ಹಾಗೇನು ಕೆಲವೊಂದು ಟೈಮು ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಅಮೌಂಟ್ ಆದರೆ ಬರೋದಿಲ್ಲ. ಅದೇ ನೀವು ಈ ಒಂದು KCET ಮೂಲಕ ಹೋಗಿದ್ದೀರಾ ಅಂತ ಅಂದರೆ ನಿಮಗೆ ಯಾವೊಂದು ಕಾಲೇಜಲ್ಲಿ ಸೀಟ್ ಬೇಕು ಅನ್ನೋದನ್ನು ನೀವೇ ಚೂಸ್ ಮಾಡ್ಕೋತೀರಾ. ಇಲ್ಲಿ ಒಂದಿಷ್ಟು ಕಾಲೇಜಸ್ಗಳನ್ನು ಆ್ಯಡ್ ಮಾಡ್ತೀರಾ, ಬೇಕಿರುವಂತಹ ಬ್ರಾಂಚಸ್ಗಳನ್ನು ಆ್ಯಡ್ ಮಾಡ್ತೀರಾ. ಒಳ್ಳೆ ಒಂದು ಟಾಪ್ ಕಾಲೇಜ್ ಆಗಿರ್ಬೋದು ಅಥವಾ ನಿಮಗೆ ಬೇಕಿರುವಂತಹ ಕಾಲೇಜ್ ಆಗಿರ್ಬೋದು, ಈ ರೀತಿ ಕಾಲೇಜಸನ್ನು ಆ್ಯಡ್ ಮಾಡ್ಕೊಂಡು ನೀವು ಕಾಲೇಜನ್ನು ಪಡ್ಕೋತೀರಾ. ಜೊತೆಗೆ ನಿಮಗೆ ಇಂಪಾರ್ಟೆಂಟ್ ಆಗಿ ಪ್ರತಿ ವರ್ಷವೂ ಸಹ ಸ್ಕಾಲರ್ಶಿಪ್ ದುಡ್ಡಾದರೆ ಬರುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ಗಳು ಯಾರೂ ಸಹ ಈ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಈಗ ನಿಮ್ಮದು ರ್ಯಾಂಕಿಂಗ್ ಕಡಿಮೆ ಬಂದಿದೆ, ರ್ಯಾಂಕಿಂಗ್ ಸ್ವಲ್ಪ ಚೆನ್ನಾಗಿದೆ ಅನ್ನೋಂಥ ಸ್ಟೂಡೆಂಟ್ಸ್ಗಳು ಏನು ಮಾಡ್ತೀರಾ, ಆದಷ್ಟು ಸಹ ಈ ಒಂದು KCET ಕೌನ್ಸಿಲಿಂಗ್ ಮೂಲಕನೇ ಜಾಯಿನ್ ಆಗಿ. ಯಾರು ಈ ಒಂದು ಮಿಸ್ಟೇಕನ್ನು ಮಾಡೋದಕ್ಕೆ ಹೋಗಬೇಡಿ. ಇದು ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಕೌನ್ಸಿಲಿಂಗ್ ಎಷ್ಟೇ ಲೇಟ್ ಆದರೂ ನಿಮಗೇನು ತೊಂದರೆ ಆಗೋದಿಲ್ಲ. ಸ್ಟೂಡೆಂಟ್ಸ್ಗಳು ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ರೀತಿಯ ತೊಂದರೆ ಆದರೆ ಆಗೋದಿಲ್ಲ. ನಿಮಗೆ ಅಕಾಡೆಮಿಕ್ ಇಯರ್ಗೆ ಎಲ್ಲನೂ ಸಹ ಕಂಪ್ಲೀಟಾಗಿ ನಡೆಸ್ಕೊಡ್ತಾರೆ. ಪ್ರತಿಯೊಂದು ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕರೆಕ್ಟಾಗಿ ಇರುತ್ತೆ. ಹಾಗಾಗಿ ಸ್ಟೂಡೆಂಟ್ಸ್ಗಳು ಸ್ವಲ್ಪ ವೆಯ್ಟ್ ಮಾಡಿ. ಇನ್ನು ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಾರೆ, ಸರ್ ನಂದು ಎಬೋವ್ 1 lakh ಪ್ಲಸ್ ರ್ಯಾಂಕಿಂಗ್ ಇದೆ ಸರ್, 2 lakh ಪ್ಲಸ್ ರ್ಯಾಂಕಿಂಗ್ ಇದೆ ಸರ್, ನಾನು ಏನಾದರೂ ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೊಳ್ಳ, ಇಲ್ಲ ಅಂತಂದರೆ ಕೌನ್ಸಿಲಿಂಗ್ ಮೂಲಕ ಅಟೆಂಡ್ ಆಗಲ್ಲ ಅಂತ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ. ಅಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಹೇಳೋದು ಇಷ್ಟ, ನಿಮ್ಮದು 1 ಲಕ್ಷ ಮೇಲೆ ಬಂದಿದೆ, 2 ಲಕ್ಷ ಮೇಲೆ ಬಂದಿದೆ ಅಂತ ಅಂದರೆ ನೀವು ಕೌನ್ಸಿಲಿಂಗ್ ಮೂಲಕ ಸೀಟ್ ತಗೋಬೇಕು ಅಂತಂದರೆ ತುಂಬ ಕಾಲೇಜಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಮೋರ್ ನಂಬರ್ ಆಫ್ ಕಾಲೇಜಸ್ನ ಆ್ಯಡ್ ಮಾಡ್ಕೋಬೇಕು. ಲಾಸ್ಟ್ ಇಯರ್ ಕಟ್ ಆಫ್ ಅನ್ನೋದು ನೋಡಿಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ಗೆ ಇರುವಂತಹ ಕಾಲೇಜಸ್ಗಳನ್ನು ನೀವು ಲೀಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡಿದಿರ ಅಂತಂದರೆ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಮ್ಯಾನೇಜ್ಮೆಂಟಲ್ಲಿ ಸೀಟ್ ತಗೋತೀನಿ ಅಂತಂದರೆ ಇದು ಮಾತ್ರ ನಿಮಗೆ ಆಪ್ಷನ್ ಆಗಿರುತ್ತೆ. ಇದ್ರ ಬಗ್ಗೆ ನಾನು ಏನೂ ಸಹ ಹೇಳೋದಕ್ಕೆ ಹೋಗೋದಿಲ್ಲ. ನಾನು ಹೇಳ್ತಿದ್ದೀನಿ, ಈಗ ನೀವು ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೋತೀನಿ ಅಂತಂದರೆ ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೊಳ್ಳಿ. ಇಲ್ಲ ಸರ್ ನಾನು ಇಲ್ಲಿ ಕೌನ್ಸಿಲಿಂಗ್ ಮೂಲಕನೇ ಹೋಗ್ತೀನಿ ಅನ್ನೋ ಹಾಗಿದ್ರೆ ನಾನು ಹೇಳಿದ್ನಲ್ವ, ಈ ಟ್ರಿಕ್ಸನ್ನು ಫಾಲೋ ಮಾಡಿ. ನಿಮ್ಮ ಒಂದು ರ್ಯಾಂಕಿಂಗ್ಗೆ ಇರುವಂಥ ಕಾಲೇಜಸನ್ನು ಲೀಸ್ಟ್ ಮಾಡ್ಕೊಂಡು ಆ ಒಂದು ಕಾಲೇಜಸನ್ನು ಆ್ಯಡ್ ಮಾಡಿ. ಆದಷ್ಟು ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿದ್ದೀರಾ ಅಂತಂದರೆ ನಿಮಗೆ ಕೌನ್ಸಿಲಿಂಗ್ ಮೂಲಕನೇ ಸಹ ಸೀಟ್ ಸಿಗುತ್ತೆ. ಓಕೆನಾ? ನೀವು ಕಾಲೇಜಸನ್ನು ತುಂಬ ಕಡಿಮೆ ಆ್ಯಡ್ ಮಾಡೋದು ಅಥವಾ ಟಾಪ್ ಕಾಲೇಜಸನ್ನು ಮಾತ್ರ ಆ್ಯಡ್ ಮಾಡೋದು, ನಿಮ್ದು ರ್ಯಾಂಕಿಂಗ್ ನೋಡಿದ್ರೆ 1.5 ಲಕ್ಷ ಇತ್ತು, 2 ಲಕ್ಷ ಇತ್ತು ಅಂತಂದರೆ ಸೀಟ್ ಆದರೆ ಸಿಗೋದಿಲ್ಲ. ಹಾಗಾಗಿ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ಲಾಸ್ಟ್ ಇಯರ್ ಕಟ್ ಆಫನ್ನು ನೋಡಿಕೊಂಡು ನಾನು ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀನಿ ಅಂತಂದರೆ ನಿಮಗೂ ಸೀಟ್ ಸಿಗೋ ಚಾನ್ಸಸ್ ಆದರೆ ಮೋರ್ ಪಾಸಿಬಿಲಿಟಿ ಜಾಸ್ತಿ ಇದೆ, ನಿಮಗೂ ಸಹ ಸೀಟ್ ಸಿಗುತ್ತೆ. ನೀವು ಅದರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಆದರೆ ಇಲ್ಲ. ಓಕೆನಾ? ಆ್ಯಂಡ್ ಇನ್ನು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾರೆ, ಸರ್ ನನಗೆ ಬೇಕಿರೋ ಬ್ರಾಂಚ್ ಸಿಗುತ್ತೋ ಇಲ್ವೋ, ನಾನು ಫಸ್ಟ್ ಇಯರ್ಗೆ ಯಾವುದೋ ಒಂದು ಬ್ರಾಂಚ್ಗೆ ಜಾಯ್ನ್ ಆಗಿಬಿಡ್ತೀನಿ ಸರ್, ಸೆಕೆಂಡ್ ಇಯರಲ್ಲಿ ಚೇಂಜ್ ಆಫ್ ಬ್ರಾಂಚನ್ನು ಮಾಡ್ಕೋತೀನಿ ಅಂತ ಹೇಳ್ತಾರೆ. ನೋಡಿ, ನೀವು ಚೇಂಜ್ ಆಫ್ ಕಾಲೇಜನ್ನು ಮಾಡ್ಕೋಬೇಕು, ಚೇಂಜ್ ಆಫ್ ಬ್ರಾಂಚನ್ನು ಮಾಡಬೇಕು ಅಂತಂದರೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದಾವೆ. ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ ಸರ್. ಪ್ರತಿಯೊಬ್ಬರಿಗೂ ಚೇಂಜ್ ಆಫ್ ಕಾಲೇಜು, ಚೇಂಜ್ ಆಫ್ ಬ್ರಾಂಚು ಚಾನ್ಸ್ ಆದರೆ ಕೊಡೋದಿಲ್ಲ. ಅದರಲ್ಲೂ ಸಹ ಒಂದಿಷ್ಟು ಶಾರ್ಟ್ ಲಿಸ್ಟ್ ಥರ ಮಾಡ್ತಾರೆ. ನಿಮ್ಮ ಫಸ್ಟ್ ಇಯರ್ ಪರ್ಫಾರ್ಮೆನ್ಸನ್ನು ನೋಡ್ತಾರೆ. ಇನ್ನೂ ಸಹ ಒಂದಿಷ್ಟು ರೂಲ್ಸ್ ಆದರೆ ಇದ್ದಾವೆ. ಅದನ್ನು ಫಸ್ಟ್ ನೀವು ತಲೆಯಿಂದ ಆಚೆ ಹಾಕ್ಬಿಡಿ. ಈಗ ನೀವು ಯಾವ ಬ್ರಾಂಚ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀರೋ ಆ ಒಂದು ಬ್ರಾಂಚ್ನ ಮೈಂಡ್ ಟಾರ್ಗೆಟ್ ಮಾಡಿ ಕೌನ್ಸಿಲಿಂಗಲ್ಲಿ ಯಾವ ಕಾಲೇಜಸ್ ಬೇಕೋ ಕಾಲೇಜಸನ್ನು ಆ್ಯಡ್ ಮಾಡಿ. ಆದಷ್ಟು ಒಳ್ಳೆ ಕಾಲೇಜಸನ್ನು, ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ. ನಿಮಗೆ ಬೇಕಿರುವಂತಹ ಬ್ರಾಂಚನ್ನು ಹಾಕಿದ್ರೆ ಅಂತಂದರೆ ಫಸ್ಟ್ ಇಯರಲ್ಲೇ ಆದಷ್ಟು ನಿಮಗೆ ಯಾವ ಒಂದು ಬ್ರಾಂಚ್ ಬೇಕೋ ಆ ಒಂದು ಬ್ರಾಂಚಲ್ಲಿ ಸೀಟನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ನಾನು ಫಸ್ಟ್ ಇಯರಲ್ಲಿ ಯಾವುದೋ ಒಂದು ತಗೊಂಡು ಸೆಕೆಂಡ್ ಇಯರಲ್ಲಿ ನಾನು ನೆಕ್ಸ್ಟ್ ತಗೋತೀನಿ ಅನ್ನೋ ಹಾಗಿದ್ರೆ ಈಗ ನೀವು ಏನು ತಗೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅದು ಜಸ್ಟ್ ನಿಮಗೆ ಡ್ರೀಮ್ ಆಗಿ ಉಳಿಯುತ್ತೆ. ನೀವು ಸೆಕೆಂಡ್ ಇಯರಲ್ಲೂ ಮತ್ತು ನೀವು ಫಸ್ಟ್ ಇಯರಲ್ಲಿ ಯಾವ ಬ್ರಾಂಚ್ಗೆ ಹೋಗಿರ್ತೀರೋ ಅದಕ್ಕೆ ಕಂಟಿನ್ಯೂ ಆಗಬೇಕಾಗುತ್ತೆ. ಅದಕ್ಕಾಗಿ ಹೇಳ್ತಿದ್ದೀನಿ, ಇದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಲಾಸ್ಟ್ ಇಯರು ಈ ರೀತಿ ಪ್ರಾಬ್ಲಮನ್ನು ಫೇಸ್ ಮಾಡಿದ್ದಾರೆ. ಹಾಗಾಗಿ ನಾನು ನಿಮಗೆ ಹೇಳ್ತಿದ್ದೀನಿ, ಈ ವಿಡಿಯೋದಲ್ಲಿ ನಿಮಗೆ ಕೊಡುವಂಥದ್ದು 2
ಇನ್ಸ್ಟ್ರಕ್ಷನ್ಸ್ನ ಕೊಡ್ತೀನಿ. ಕೌನ್ಸಿಲಿಂಗ್ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮ್ಯಾನೇಜ್ಮೆಂಟಲ್ಲಿ ಸೀಟನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಆ್ಯಂಡ್ ಹಾಗೇನೂ ಸಹ ಫಸ್ಟ್ ಇಯರಲ್ಲಿ ಯಾವುದೋ ಒಂದು ಬ್ರಾಂಚ್ಗೆ ಹೋಗಿ ಸೆಕೆಂಡ್ ಇಯರಲ್ಲಿ ನಾನು ಚೇಂಜ್ ಆಫ್ ಬ್ರಾಂಚ್ನ ಮಾಡ್ಕೋತೀನಿ ಅಂತಲೂ ಯಾರು ತಲೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ನಾನು ಕೊಟ್ಟಿರುವಂತಹ 2 ಇನ್ಸ್ಟ್ರಕ್ಷನ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ, ನಿಮಗೂ ಸಹ ಇಂಪಾರ್ಟೆಂಟ್ ಅಂತ ಅನಿಸ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಅನಿಸಿದರೆ ಪಟ್ಟಂತ ಒಂದು ಲೈಕ್ ಮೂಲಕ ಸಬ್ಸ್ಕ್ರೈಬ್ ಮೂಲಕ ತಿಳಿಸ್ಕೊಡಿ. ಆ್ಯಂಡ್ ಹಾಗೇನು ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಪ್ಲಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಪರ್ಸ್ನಲಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.